ಶ್ರೀಲಂಕಾದಲ್ಲಿ ಮರೆಯಲಾರದ ಘಟನೆ ಏನಾದ್ರು ನಡೀತಾ ಶೂಟಿಂಗ್ ಮಾಡುವಾಗ? ಶ್ರೀಲಂಕಾದಲ್ಲಿಗಿಂತ ಚೆನ್ನೈಯಲ್ಲೇ ಮರೆಯಲಾಗದ ಘಟನೆಗಳು ನಡೆದಿದ್ದು. ಏನದು? ಅದು ನಾನು ಬೀಚಲ್ಲಿ ಹಿಂಗೆ ಮಲಗಿರ್ಬೇಕು ಆಯ್ತಾ, ಹೆವಿ ಬಿಸಿಲು, ಸಖತ್ ಬಿಸಿಲು, ಉರಿ ಬಿಸಿಲು. ಈ ಅದು ಅಲೆ ಹೀಗೆ ಬರುತ್ತೆ, ಆ ಅಲೆ ಹೀಗೆ ಬಂದು ನನ್ನ ಹಾಗೆ ಅಲ್ಲಿ ಟಚ್ ಮಾಡಿ ಹೋಗಬೇಕು. ನನಗೆ ನೀರಂದರೆ ಭಯ. ಹೇಳ್ತಾ ಇದ್ದೀನಿ, ಸರ್ ನನಗೆ ಹೇಳಿ, ದೊಡ್ಡ ಅಲೆ ಬಂದರೆ ನೀವು ಹೇಳಬೇಕು, ದೊಡ್ಡ ಅಲೆ ಬಂದರೆ ನೀವು ನಂಗೆ ಹೇಳಬೇಕು. ಹೇಳ್ತೀನಮ್ಮ ಅಂತ ಅವರು ಅಲ್ಲಿ ಏನೋ ಕ್ಯಾಮ್ರಾ ಫೋಕಸ್ಸು ಅಂತ ನೋಡ್ತಾ ಇದ್ದಾರೆ, ಧಡಾನ್ ಅಂತ ಬಂದು ನೀರು ಹೊಡಿಯೋದು. ಹೆಂಗೆ 3-4 ಸತಿ ಮಧ್ಯಾಹ್ನ ತನಕ ಫುಲ್ ನೀರಲ್ಲೇ ಇದ್ದಿದ್ದು ಆಯ್ತಾ. ಆಮೇಲೆ ಅದಾಯ್ತು, ಅದಾದಮೇಲೆ ಬೋಟಲ್ ಮಲಗಿಸಿದ್ರು ಹೀಗೆ, ಅದು ಫುಲ್ ಬಿಸಿಲು. ಅಲ್ಲಿ ಫುಲ್ ಫಿಶ್ಶಿಂದು ಹೀಗೆ ಈ ಭತ್ತ ಎಲ್ಲ ಹಾಕ್ತಾರಲ್ವ ಒಣಗ್ಸೋಕ್ಕೆ, ಆ ಥರ ರೋಡ್ ಪೂರ್ತಿ ಒಣಗ್ಸಕ್ಕೆ ಮೀನುಗಳಿಟ್ಟಿದ್ದಾರೆ. ಆ್ಯಂಡ್ ನಾನು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ನನ್ಗೆ ಆ ರಾ ಫಿಶ್ ಸ್ಮೆಲ್ಲು ನಂಗೆ ತಡ್ಕೊಳಕ್ಕೆ ಆಗ್ತಾನೇ ಇಲ್ಲ. ನನಗೆ ಹೊಟ್ಟೆ ಎಲ್ಲ ತೊಳಸ್ಕೊಂಡು ಬರ್ತಾ ಇದೆ. ಸರಿ, ಅದಾದಮೇಲೆ ಬರೀ ಕಾಲಲ್ಲಿ ನಡಿಬೇಕು. ನಾನು ಅದೇ ಚಪ್ಪಲಿ ಇರಲ್ವಲ್ಲ, ನೀರಲ್ಲಿ ಬಂದಿರ್ತೀನಲ್ವ, ಬರೀ ಕಾಲಲ್ಲಿ ಓಡಿಸಿದ್ದು, ಬರೀ ಕಾಲಲ್ಲಿ ಸಂಜೆ ತನಕ ಒಂದು ರುಬ್ಬಿದರೆ ನನಗೆ ಅಲ್ಲಿಂದ ಬಂದು 1 ವಾರಕ್ಕೆ ಜ್ವರ.